ಪ್ರಧಾನಿ ನರೇಂದ್ರ ಮೋದಿಗೆ ಪೈಪೋಟಿ ನೀಡೋ ಅಭ್ಯರ್ಥಿಗೆ ಇಂಡಿಯಾ ಒಕ್ಕೂಟ ಹುಡುಕಾಟವನ್ನ ನಡೆಸ್ತಾ ಇದೆ. ಇದರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಉಲ್ಲೇಖವಾಗಿರುವುದು ಹೊಸ ರಾಜಕೀಯ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಈ ಕುರಿತು ರಾಜಕೀಯ ನಾಯಕರು ಏನ್ ಹೇಳ್ತಾರೆ ಅನ್ನೋದರ ಬಗೆಗಿನ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ದೇಶದಲ್ಲಿ ಇಂಥದ್ದೊಂದು ಚರ್ಚೆ ಹುಟ್ಕೊಳ್ತಾ ಇದೆ. ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಖರ್ಗೆ ಎಂಬ ಉತ್ತರ ಕೇಳಿ ಬಂದಿರೋದೇ ಇಂಥದ್ದೊಂದು ಸನ್ನಿವೇಶಕ್ಕೆ ಕಾರಣವಾಗಿದೆ. ಅದೇ ವಿಷಯ ರಾಜ್ಯ ರಾಜಕೀಯದಲ್ಲೂ ಸಖತ್ ಸದ್ದು ಮಾಡ್ತಾ ಇದೆ. ದಲಿತ ನಾಯಕ ಅನ್ನೋ ಚರ್ಚೆಗೆ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ರು. ಸಿಎಂ ವಿಚಾರ ಬಂದ್ರು, ಪಿಎಂ ವಿಚಾರ ಬಂದ್ರು, ಅದನ್ನ ಸಮುದಾಯಕ್ಕೆ ಯಾಕೆ ಅಂಟಿಸ್ತೀರಾ ಅಂದ್ರು. ಮೋದಿಗೆ ಸ್ಥಾನಮಾನ ನೀಡುವಾಗ್ಲೂ ಹೀಗೆ ಮಾಡಿದ್ರಾ ಅಂತ ಪ್ರಶ್ನಿಸಿದ್ರು. ಸಿಎಂ ವಿಚಾರ ಬಂದಾಗೂ ಅದೇ ಸಮಾಜಕ್ಕೆ ಲೇಪಿಸ್ತೀರಾ, ಪಿಎಂ ವಿಚಾರ ಬಂದಕ್ಕೂ ಅದೇ, ಅದು ತಪ್ಪು. ಏನು ಸಮರ್ಥರಲ್ವಾ? ಈ ಸಮುದಾಯಗಳಲ್ಲಿ ಏನು ಎಫಿಷಿಯನ್ಸಿ ನೋಡೋದೇ ಇಲ್ವಾ? ಬರೀ ಸಮಾಜ ಹೆಸರಲ್ಲೇ ಬರ್ತಾರಾ? ಇಟ್ಸ್ ನಾಟ್ ಕರೆಕ್ಟ್. ಅದು ಬೇರೆ ಮೋದಿ ಅವ್ರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವ್ರ ಜಾತಿ ಕೇಳಲ್ಲ. ಸಮರ್ಥರ ಅಂತ ಹೇಳ್ತೀರಾ? ಅವ್ರು ಎಷ್ಟು ಸಮರ್ಥರಿದ್ದಾರೆ ಅಂತ 10 ವರ್ಷದಿಂದ ನೋಡ್ತಾ ಇದ್ದೀವಲ್ಲ. ಇದೇ ವಿಚಾರಕ್ಕೆ ಗದಗ್ನಲ್ಲಿ ಪ್ರತಿಕ್ರಿಯೆ ನೀಡಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ದಲಿತರಿಗೆ ಅವಮಾನ ಮಾಡೋಕೆ ಖರ್ಗೆ ಹೆಸರು ಪ್ರಸ್ತಾಪಿಸಿದ್ದಾರೆ ಅಂದ್ರು. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬಾ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಟೀಕೆ ಮಾಡಲ್ಲ. ಆದರೆ ಸೋರ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ ದೇಶದಲ್ಲಿ ದಲಿತರಿಗೆ, ಹಿಂದುಳಿದವರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೊತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಇವತ್ತು ಅವ್ರ ಖರ್ಗೆ ಅವ್ರ ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬಾ ಸಂತೋಷ ಆಯ್ತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ಮೋದಿ ಎಲ್ಲರೂ ಈ ಮಾತು ಹೇಳ್ತಾರಾ ಏನ್ ಸರ್? ಮಲ್ಲಿಕಾರ್ಜುನ ಖರ್ಗೆ ದಲಿತ ನಾಯಕರು ಅಂತ ಹೆಸರು ಪ್ರಸ್ತಾಪಿಸಿಲ್ಲ. ಅವರು ಪ್ರಬುದ್ಧ ರಾಜಕಾರಣಿ, ಸಂಸದೀಯ ಪಟು ಅಂದ್ರು. ಅಲ್ಲ, ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರು ಒಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು. ಅದರ ಮೇಲೆ ನೋಡ್ತಿದ್ದ ದಲಿತರು, ಮುಂದುವರೆದು, ಹಿಂದುಳಿದ, OBC ಅಂತ ನೋಡ್ಲಿಕ್ಕಾಗಲ್ಲ. ಅವ್ರ ಅನುಭವ ಆಧಾರದ ಮೇಲೆ ಹೇಳಿದ್ದಾರೆ. ಸೊ ಇಂದು ಕೂಡ ಅವರು ವಿರೋಧ ಪಕ್ಷ ನಾಯಕರು ಕೂಡ ಆಗಿದ್ರು. ಸೊ ಹೀಗಾಗಿ ಆ ಹಿನ್ನೆಲೆ ಕೊಡ್ತಾ ಹೊರತು ದಲಿತ ಅಂತ ನೋಡ್ಲಿಕ್ಕಾಗಲ್ಲ. ಓಕೆ, ಅದೇ ಸೆಕೆಂಡ್ರಿ, ಅದು ಕಮ್ಯುನಿಟಿ ದಲಿತು. ಪ್ರಧಾನಿ ಅಭ್ಯರ್ಥಿ ಖರ್ಗೆ ಅನ್ನೋದಾದ್ರೆ ರಾಹುಲ್ ಗಾಂಧಿ ಝೀರೋ ಅಂತ ಒಪ್ಪಿಕೊಂಡಂತೆ ಆಯ್ತಲ್ವಾ ಎಂದು ಮಾಜಿ ಸಚಿವ ಆರ್ ಅಶೋಕ್ ಪ್ರಶ್ನಿಸಿದ್ರು. ಲೋಕಸಭಾ ಚುನಾವಣೆವರೆಗೂ ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಯಾರು ಅನ್ನೋದೇ ಚರ್ಚೆ ಆಗ್ತಾ ಇರುತ್ತೆ ಅಂತ ಲೇವಡಿ ಮಾಡಿದ್ರು. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ. ಫಸ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನನಗನ್ಸುತ್ತೆ ಈ ಇಂಡಿಯಾ ಪಾರ್ಟಿ ಏನಿದೆ, ಅವರು ಪೂರ್ತಿ ಅವರು ಎಲೆಕ್ಷನ್ ಶುರುವಾಗೋವರೆಗೂ ಅವ್ರ ನಾಯಕರನ್ನ ಆಯ್ಕೆನೇ ಮಾಡೋಕ್ಕಾಗಲ್ಲ. ನೆನ್ನೆನೂ ಯಾರು ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ.